ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ಕ್ವಾಡ್ರಾಟಿಕ್ ಫಾರ್ಮುಲಾ ಯೂಸ್ ಮಾಡ್ತೀವಲ್ವ, ಸೊ ಅದು ಹೇಗೆ ಬಂತು, ಅದು ಹೇಗೆ ಡಿರೈವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಅದಕ್ಕೆ ಫಸ್ಟ್ ನಮಗೆ ಬೇಕಾಗಿರೋದು ಒಂದೇ, ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್. ಸೊ ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಎಲ್ರಿಗೂ ಗೊತ್ತಿದೆ. ax² + bx + c = 0. ಇದನ್ನು ಬರ್ಕೊಳ್ಳೋಣ ಫಸ್ಟು. ಅದಾದಮೇಲೆ ಈ ಇಕ್ವೇಷನ್ನ ನಾವು ಎ ಇಂದ ಡಿವೈಡ್ ಮಾಡ್ಕೊಳ್ಳೋಣ. ಹಾಗಾದರೆ ax² + ಡಿವೈಡೆಡ್ ಬೈ a + bx ಬೈ a + c ಬೈ a = 0. ಸೊ ಇಲ್ಲಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ a ಕ್ಯಾನ್ಸಲ್ ಆಗುತ್ತೆ. x² + b ಬೈ ax + c ಬೈ a = 0 ಆಗುತ್ತೆ. ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ಈ ಸಿ ಬೈ ಎನ ರೈಟ್ ಹ್ಯಾಂಡ್ ಸೈಡ್ಗೆ ಟ್ರಾನ್ಸ್ಪೋಸ್ ಮಾಡ್ಕೊಳ್ಳೋಣ. ಆವಾಗ x² + b ಬೈ ax = -c ಬೈ a. ಇವಾಗ ಆ್ಯಡ್ b ಬೈ 2a ಹೋಲ್ ಸ್ಕ್ವೇರ್ ಆನ್ ಬೋತ್ ದ ಸೈಡ್ಸ್. ಎರಡು ಸೈಡ್ಸ್ಗೆ ಆ್ಯಡ್ ಮಾಡ್ಕೊಳ್ಳೋಣ. ಸೊ x² + b ಬೈ ax + b ಬೈ 2a ಹೋಲ್ ಸ್ಕ್ವೇರ್ = -c ಬೈ a + b ಬೈ 2a ಹೋಲ್ ಸ್ಕ್ವೇರ್. ಇವಾಗ ನೋಡಿ, ಇದು a² + 2ab + b² ಫಾರ್ಮಲ್ಲಿ ಇದೆ. 2ab ಹೆಂಗೆ ಈ b ಬೈ a ಆಯಿತು ಅಂತಂದರೆ, x² + 2a ಹೋಲ್ ಸ್ಕ್ವೇರ್ a² + b². ಇಲ್ಲಿ 2 ಇಂಟು a ಅಂತಂದರೆ 1, 2 ಇಂಟು x ಇಂಟು b ಬೈ 2a. ಇಲ್ಲಿ 2 ಮತ್ತು 2 ಕ್ಯಾನ್ಸಲ್ ಆಗುತ್ತೆ, b ಬೈ x ಇದು ಫಾರ್ಮ್. ಸೊ ಹಾಗಾಗಿ ಇದನ್ನೇನಂತ ಬರ್ಕೋಬೋದು ಅಂತಂದರೆ x + b ಬೈ 2a ಹೋಲ್ ಸ್ಕ್ವೇರ್. ಸೊ ಯೂಶಲಿ a + b ಹೋಲ್ ಸ್ಕ್ವೇರ್ = a² + 2ab + b² ಬರೀತಿದ್ವಿ. ಸೊ ಇದು ರಿವರ್ಸ್ ಆರ್ಡರ್. x² + 2 ಇಂಟು x ಇಂಟು b ಬೈ 2a + b ಬೈ 2a ಹೋಲ್ ಸ್ಕ್ವೇರ್ ಅಂದರೆ a² + 2ab + b² ಇದೆ, ಅದನ್ನು a + b ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಬರ್ಕೊಂಡಿದ್ದೀವಿ. ದಟ್ಸ್ ಈಕ್ವಲ್ ಟು, ಇಲ್ಲಿ LCM ತೊಗೊಳ್ಳೋಣ. LCM ತೊಗೊಳೋಕ್ಕೆ ಮುಂಚೆ ಇದನ್ನು ಸ್ಕ್ವೇರಿಂಗ್ ಮಾಡ್ಕೊಳ್ಳೋಣ. ಸೊ -c ಬೈ a + b² ಬೈ 2² = 4a². ಇದು x + b ಬೈ 2a ಹೋಲ್ ಸ್ಕ್ವೇರ್ ಆಗಿದೆ. ದಟ್ಸ್ ಈಕ್ವಲ್ ಟು, ಇಲ್ಲಿ LCM ತೊಗೊಳ್ಳೋಣ. 4a² is LCM. a ಇಂದ 4a² ಡಿವೈಡ್ ಮಾಡಿದ್ರೆ ನಮಗೆ ಸಿಗೋದು 4a ಇಂಟು c - 4ac ಪ್ಲಸ್ 4a² 4a² ಡಿವೈಡ್ ಮಾಡಿದ್ರೆ 1 ಬರುತ್ತೆ. 1 ಇಂಟು b² is b². ಸೊ ಇವಾಗ x + b ಬೈ 2a ಹೋಲ್ ಸ್ಕ್ವೇರ್ ದಟ್ಸ್ ಈಕ್ವಲ್ ಟು, ಇದನ್ನು ಇಂಟರ್ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ, b² - 4ac ಬೈ 4a². ನೆಕ್ಸ್ಟ್ ಈ ಸ್ಕ್ವೇರ್ ಇಲ್ಲಿ ಸ್ಕ್ವೇರ್ ರೂಟ್ ಆಗುತ್ತೆ. x + b ಬೈ 2a ಹೋಲ್ ಸ್ಕ್ವೇರ್ = ಅಂಡರ್ ದ ರೂಟ್ b² - 4ac ಬೈ 4a². x + b ಬೈ 2a = ಸೊ b² - 4ac ಏನೂ ಚೇಂಜಸ್ ಮಾಡೋಕ್ಕಾಗಲ್ಲ. ಸೊ b² - 4ac ಹಾಗೆ ಇರುತ್ತೆ. 4a², ಸ್ಕ್ವೇರ್ ರೂಟ್ ಆಫ್ 4 is 2, ಸ್ಕ್ವೇರ್ ರೂಟ್ ಆಫ್ a² is a. ನೆಕ್ಸ್ಟ್ ಏನು ಮಾಡೋಣ, x = ಈ ಪ್ಲಸ್ ಬಿನ ಏನು ಮಾಡೋಣ, ಈ ಕಡೆ ಇಂಟರ್ಚೇಂಜ್ ಮಾಡೋಣ. ಮತ್ತು ಇನ್ನೊಂದು, ಇಲ್ಲಿ ರೂಟ್ ಬಂದ ತಕ್ಷಣ ಪ್ಲಸ್ ಆರ್ ಮೈನಸ್ ಬಂದುಬಿಡುತ್ತೆ. ಸೊ ನೆಕ್ಸ್ಟು ಈ ಪ್ಲಸ್ ಬಿ ಇರೋದನ್ನ ಟ್ರಾನ್ಸ್ಪೋಸ್ ಮಾಡ್ಕೊಳ್ಳೋಣ ಈ ಕಡೆಗೆ. ಆವಾಗ -b ಬೈ 2a + ಆರ್ ಮೈನಸ್ ಅಂಡರ್ ದ ರೂಟ್ b² - 4ac ಬೈ 2a.
ಸೊ ಎರಡರಲ್ಲೂ 2a ಇರೋದ್ರಿಂದ ಅದನ್ನ ಎಲ್ ಸಿ ಎಮ್ ಥರ ತೊಗೊಂಡ್ಬಿಡೋಣ. ಸೊ ಹಾಗಾಗಿ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಅಂಡರ್ ದ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಬೈ 2a. ಇದು ನಾವು ಯೂಸ್ ಮಾಡೋವಂಥ ಕ್ವಾಡ್ರಾಟಿಕ್ ಫಾರ್ಮುಲಾ. ಹೀಗೆ ನಾವು ಕ್ವಾಡ್ರಾಟಿಕ್ ಫಾರ್ಮುಲಾನ ಡಿರೈವ್ ಮಾಡ್ಬೋದು.